ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಸರಣಿ ಅಪಘಾತ ಸಂಭವಿಸಿದ್ದು 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಘಟನೆ ನೆಲಮಂಗಲ ತಾಲೂಕಿನ ಡಾಬಾಸ್ಪೇಟೆ ಬಳಿ ನಡೆದಿದೆ. ಡಾಬಾಸ್ಪೇಟೆಯ ಅಂಚೆ ಮನೆ ಗೇಟ್ ಸಮೀಪ ನಡೆದ ಈ ಅಪಘಾತದಲ್ಲಿ ಬೈಕ್, 2 ಕಾರುಗಳು, ಲಾರಿ, ಬಸ್ ಹಾಗೂ ಪಿಕಪ್ ವಾಹನ ಸೇರಿ ಹಲವು ವಾಹನಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ. ಡಿಕ್ಕಿಯ ತೀವ್ರತೆಗೆ ಪಿಕಪ್ ವಾಹನ ಹೆದ್ದಾರಿಯಲ್ಲೇ ಪಲ್ಟಿಯಾಗಿದ್ದು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಅಪಘಾತದಲ್ಲಿ ಗಾಯಗೊಂಡಿರುವ 10ಕ್ಕೂ ಹೆಚ್ಚು ಮಂದಿಯನ್ನ ತಕ್ಷಣ ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವರಲ್ಲಿ 2 ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ವಾಹನ ಸಂಚಾರ ಕೆಲಕಾಲ ಅಸ್ತವ್ಯಸ್ತಗೊಂಡಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆಯೇ ನೆಲಮಂಗಲ ಸಂಚಾರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡು ಸಂಚಾರವನ್ನ ಸುಗಮಗೊಳಿಸಲು ಕ್ರಮ ಕೈಗೊಂಡಿದ್ದಾರೆ. ನಿಂತಿರೋ ಗಾಡಿಗೆ ಬಸ್ ಹೊಡೆದಿರೋದು ಅಷ್ಟು ಮಾತ್ರ ಗೊತ್ತಷ್ಟೇ. ಮೊದಲು ಬಸ್ನವನೇ ಹೊಡೆದಿದ್ದು, ಬಸ್ನವನು ನಮಗೆ ಹೊಡೆದು ನಿಂತಿತ್ತು ಗಾಡಿ, ನಿಂತಿರೋ ಗಾಡಿಗೆ ಬಸ್ನವ್ರು ಹೊಡೆದು, ಬಸ್ನವಾಗ ಟ್ರಕ್ ಪೇಂಟ್ ಗಾಡಿ ಲಾಸ್ಟ್ ಹೊಡೆದು ಬಸ್ನವ್ನು ಫಾಲ್ಟ್ ಹೇಳ್ಬೇಕು ಅಂತ ಬಸ್ನವನೇ ಅದು ಹಿಂಗೆ ಕ್ರಾಸ್ ಮಾಡ್ಕೊಂಡು ಬಂದು ಏನೋ ಇಲ್ಲಿ ಬಂದು ಹೊಡೆದಿರೋದು. ಹಿಂದ್ಗಡೆ ಪೂರ್ತಿ ಚಟಣಿ ಪೂರ್ತಿ ಬಸ್ಸಲ್ಲೇ ಕೂತ್ಕೊಂಡಿದ್ದೀವಿ ಸರ್. ಯಾಕಂದ್ರೆ ನಾವು ಹೊಡೆದು ಶಬ್ದ ಕೇಳ್ತು, ಹಿಂದೆಡೆ ಬಂದು ಲಾರಿಯಲ್ಲಿ ಹೊಡೆದ ತಕ್ಷಣ ಸೀಟಿಂದ ಎಲ್ಲ ಎತ್ತು ಬಿಸಾಕಿದಂಗೆ ಆಯಿತು. ಮುಂದೆಡೆ ಇರೋರಿಗೆಲ್ಲ ಪೆಟ್ಟು 4-5 ಜನಕ್ಕೆ ಹೊಡೆತ ಸರಿಯಾಗಿ ಬಿದ್ದೈತೆ. ನಮ್ಮೆಲ್ಲರಿಗೂ ಹಿಂದೆಡೆ ಇದ್ದವ್ರಿಗೆಲ್ಲ ಮೊಣಕಾಲಿಗೆ ಬೆಂಗಳೂರಿಂದ ಹಿರಿಯೂರಿಗೆ ಹೋಗ್ತಿದ್ವಿ, ಹಿರಿಯೂರು ತಲುಪಿರಿ ಹೋಗ್ತಿದ್ವಿ ಸರ್. ಅದು ಗೊತ್ತಿಲ್ಲ ಸರ್ ನಮಗೆ. 30 ಸೆಕೆಂಡ್ 40 ಸೆಕೆಂಡ್ ನಮಗೆ ಏನೋ ಫ್ಲಾಶ್ ಆಗಲಿಲ್ಲ. ಹೆಚ್ಚು ಕಮ್ಮಿ ಒಂದು 6ರಿಂದ 7 ಜನಕ್ಕೆ ಆಗಿರುತ್ತೆ. ಒಬ್ಬರು ಡ್ರೈವರಿಗೆ ಸ್ವಲ್ಪ ತಲೆ ಹೊಡ್ತಾ ಇದೆ. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಸತತ 6 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದುಕೊಳ್ತಾ ಬಂದಿದೆ. 20 ವರ್ಷಗಳ ಪರಿಣಿತಿ ಹೊಂದಿರುವ ಅನುಭವಿ ಶಿಕ್ಷಕ ತಂಡ, ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇವಿಎಸಿ ಪ್ರತಿದಿನ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳ ಕಾಲ ಜೆಇಇ, ನೀಟ್ ಮತ್ತು ಕೆಸಿಇಟಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪ್ರತಿ ವಾರ ಮೈಕ್ರೋ ಶೆಡ್ಯೂಲ್ ಪ್ರಕಾರ ಪರೀಕ್ಷೆ ನಡೆಸಲಾಗುವುದು. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ, ನೀಟ್ನಲ್ಲಿ ಉತ್ತಮ ಫಲಿತಾಂಶ ಪಡೆದು ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದುಕೊಂಡಿದ್ದಾರೆ. ಅತಿ ಕಡಿಮೆ ಶುಲ್ಕ, ಗುಣಮಟ್ಟದ ಶಿಕ್ಷಣ ನೀಡೋದು ನಮ್ಮ ಸಂಸ್ಥೆಯ ಧ್ಯೇಯ. ಎಂದೇ ನಿಮ್ಮ ಮಕ್ಕಳನ್ನ ಸೇರಿಸಿ.